ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಒಂದು ವರ್ಷದ ಅವಧಿಯಲ್ಲಿ ಹಗರಣಗಳ ಮೇಲೆ ಹಗರಣಗಳು ಒಂದೊಂದೇ ಇಲಾಖೆಯಿಂದ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ವಾಲ್ಮೀಕಿ ನಿಗಮದ ಹಗರಣ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲೇ ಮೈಸೂರಿನ ನಿವೇಶನ ಹಂಚಿಕೆಯಲ್ಲಿ ಮೂಡಾದಲ್ಲಿ ಬಹಳ ದೊಡ್ಡ ಪ್ರಮಾಣದ ಹಗರಣ ನಿನ್ನೆಯಿಂದ ಸದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸ್ವತಃ ಮುಖ್ಯಮಂತ್ರಿಗಳ ಉಸ್ತುವಾರಿ ಜಿಲ್ಲೆನಲ್ಲಿ ಇಷ್ಟು ದೊಡ್ಡ ಹಗರಣ ನಡೆದಾಗಲೂ ಕೂಡ ಮುಖ್ಯಮಂತ್ರಿಗಳು ಮೌನವಾಗಿದ್ದಾರೆ ಅಂತಂದ್ರೆ ಇದು ಅವರ ಮನೆಯ ಬಾಗಿಲಲ್ಲಿ ನಡೆದಂಥ ಹಗರಣ. ಅವರ ಕುಟುಂಬದ ಸದಸ್ಯರಿಗೆ ಸೈಟ್ ಹಂಚಿಕೆ ಆಗಿದೆ ಎನ್ನುವಂಥದ್ದು ಪ್ರಾಥಮಿಕ ವರದಿಗಳಲ್ಲಿ ಇವತ್ತು ಸ್ಪಷ್ಟ ಆಗ್ತಾ ಇದೆ. ಸ್ವತಃ ಮುಖ್ಯಮಂತ್ರಿಯ ಕಚೇರಿಯಲ್ಲೇ ಈ ರೀತಿಯಾದಂಥ ಹಗರಣಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಹಣಕಾಸು ಇಲಾಖೆಯ ಗಮನಕ್ಕೆ ಬರದಂತೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಹಗರಣ ಇವೆಲ್ಲವೂ ಕೂಡ ಒಬ್ಬ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯಾಗಿ ಮುಂದುವರಿಯುವಂಥ ಯಾವುದೇ ನೈತಿಕತೆಯನ್ನ ಇವತ್ತು ಸಿದ್ದರಾಮಯ್ಯ ಕಳ್ಕೊಂಡಿದ್ದಾರೆ. PWD ಇಲಾಖೆಯಲ್ಲಿ SHDPಯ ಟೆಂಡರ್ ಪ್ರಕ್ರಿಯೆಯಲ್ಲಿ ಪ್ಯಾಕೇಜ್ನಲ್ಲಿ ಬಹಳ ದೊಡ್ಡ ಪ್ರಮಾಣದ ಅವ್ಯವಹಾರಗಳಾಗಿದೆ ಎನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ. ರೀಟೆಂಡರ್ಗೆ ಅವರು ಮುಂದಾಗ್ತಾ ಇದ್ದಾರೆ. ಹೌಸಿಂಗ್ ಬೋರ್ಡಿನ ನಿವೇಶನದಲ್ಲಿ ದೊಡ್ಡ ಹಗರಣಗಳು ಇವತ್ತು ಕಂಡು ಬರ್ತಾ ಇದೆ. ಒಟ್ಟಾರೆ ಕರ್ನಾಟಕದಲ್ಲಿರುವಂಥದ್ದು ಶೂನ್ಯ ಅಭಿವೃದ್ಧಿಯ ಸರ್ಕಾರ, ಹಗರಣಗಳ ರಾಜ್ಯ ಸರ್ಕಾರ. ಈ ರೀತಿಯಾದಂಥ ಸರ್ಕಾರ ಇವತ್ತು ತನ್ನ ಆಡಳಿತವನ್ನು ಮುಂದುವರಿಸಲಿಕ್ಕೆ ನೈತಿಕತೆಯನ್ನು ಕಳ್ಕೊಳ್ತಾ ಇದೆ. 15ನೇ ತಾರೀಕಿನ ವಿಧಾನಸಭಾ ಅಧಿವೇಶನಗಳ ಆರಂಭ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲ ದಾಖಲೆಗಳ ಸಮೇತ ಈ ಎಲ್ಲ ವಿಷಯಗಳನ್ನು BJP ಪ್ರಸ್ತಾಪನೆಯನ್ನು ಮಾಡುತ್ತೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕಠಿಣವಾದಂಥ ಕ್ರಮಗಳಾಗಬೇಕು. ಇವತ್ತು ಸರ್ಕಾರ ಏನು ಮಾಡ್ತಿದೆ ಅಂತಂದರೆ ಹಗರಣಗಳು ಬಂದಾಗ ಯಾವುದೋ ತನಿಖೆಗೆ ಒಪ್ಪಿಸೋದು, ಯಾವುದೋ ಅಧಿಕಾರಿಗಳನ್ನು ವರ್ಗಾವಣೆ ಮಾಡೋದು, ಇಷ್ಟಕ್ಕೆ ಮಾತ್ರ ಸೀಮಿತಗೊಳಿಸ್ತಾ ಇದೆ. ಅಂದರೆ ಒಂದು ರೀತಿ ಎಲ್ಲ ಹಗರಣಗಳನ್ನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಹಗರಣಗಳು ನಡೆಯುತ್ತೆ ಮತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಇಡೀ ಹಗರಣಗಳನ್ನು ಮುಚ್ಚಿ ಹಾಕುವಂಥದ್ದು ಕೂಡ ನಡೀತಾ ಇದೆ. ಇದನ್ನು BJP ಖಂಡಿಸುತ್ತೆ. ನಾಳೆ ಇದೆಲ್ಲದನ್ನು ಕೂಡ ಪ್ರತಿಭಟಿಸಿ ಮುಖ್ಯಮಂತ್ರಿಗಳ ಕಚೇರಿಗೆ BJPಯ ಎಲ್ಲ ಶಾಸಕರು ಮುತ್ತಿಗೆಯನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ನಾವೆಲ್ಲರೂ ಕೂಡ ಹಾಕೋರಿದ್ದೇವೆ.